ಯುದ್ಧ ಅಂದ ಮೇಲೆ ಓನ್ಲಿ ಶಕ್ತಿಯಿಂದಷ್ಟೇ ಗೆಲ್ಲುವುದಲ್ಲ, ಯುಕ್ತಿಯಿಂದಲೂ ಕೂಡ ಗೆಲ್ಲಬಹುದು. ಇದಕ್ಕೆ ಸಾಕ್ಷಿ ಮಹಾಭಾರತದ ಕೃಷ್ಣನ ತಂತ್ರಗಾರಿಕೆ. ಇವತ್ತಿಗೆ ಏನು AI ಯುಗ ಅಂತ ಕರಿತಾ ಇದೀವೋ, ತಂತ್ರವನ್ನೇ ಅತ್ಯುನ್ನತವಾಗಿ ನಾವು ಮಾರ್ಪಡಿಸಿಕೊಂಡು ಬಳಕೆಯನ್ನ ಮಾಡ್ಕೊಳ್ತಿದ್ದಾವೋ, ಅಂದೇ ಕೃಷ್ಣ ಅಂತಕ್ಕಂಥವನು ಯುದ್ಧವನ್ನ ಗೆಲ್ಲೋದಿಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದ. ಆ ತಂತ್ರಗಾರಿಕೆಯಿಂದಲೇ ಪಾಂಡವರು ಗೆಲ್ಲುವಂತಾಯಿತು. ಕೃಷ್ಣ ಸಂಧಾನಕ್ಕೆಂದು ಹೋದಂತ ಸಂದರ್ಭದಲ್ಲಿ ಸಂಧಾನ ವಿಫಲ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಸಂಧಾನದಿಂದ ಹೊರಗೆ ಬರುವಾಗ್ಲೇನೆ ಈ ಒಂದು ಕರ್ಣನನ್ನ ಜೊತೆನಲ್ಲೇ ಕರ್ಕೊ ಬರ್ತಾನೆ. ಇಲ್ಲಿಂದ ನಿಮ್ಗೆ ಈ ಒಂದು ಕಾವ್ಯ ಭಾಗ ಆರಂಭ ಆಗತ್ತೆ. ಇಲ್ಲಿ ಕೃಷ್ಣ ಭೇದವನ್ನ ಉಂಟು ಮಾಡಿ ಹೊಕ್ಕಿ ಇರಿತಾನೆ. ಅಂದ್ರೆ ಭೇದ ಅಂತಕ್ಕಂಥ ಮಾತುಗಳಿಂದಲೇ ಕರ್ಣನನ್ನ ಹೊಕ್ಕಿ ನೋವನ್ನುಂಟು ಮಾಡ್ತಾನೆ. ಈ ಒಂದು ಸಂದರ್ಭವನ್ನ ಕುಮಾರವ್ಯಾಸ ಅದ್ಭುತವಾಗಿ ಚಿತ್ರಿಸಿಕೊಟ್ಟಿದ್ದಾನೆ. 15ನೇ ಶತಮಾನದ ನಡುಗನ್ನಡದ ಶ್ರೇಷ್ಠ ಕವಿ ಅಂತಲೇ ಕರಿಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ವ್ಯಾಸರನ್ನ ಸಂಪೂರ್ಣವಾಗಿ ಓದಿ ತಿಳಿದುಕೊಂಡು ಕುಮಾರವ್ಯಾಸ ಮರುಸೃಷ್ಟಿಯನ್ನೇ ಮಾಡಿದ್ದಾನೆ. ಆದ್ರೂ ಕೂಡ ಕುಮಾರವ್ಯಾಸ ಹೇಳ್ಕೊಳ್ತಾನೆ, ನನಗೆ ವ್ಯಾಸನೆಂಬ ಗರ್ವ ಇಲ್ಲ, ನಾನು ಕುಮಾರವ್ಯಾಸ ಎಂಬುದಾಗಿ ಹೇಳ್ಕೊಳ್ತಾನೆ. ಮೂಲ ಹೆಸರಿನ ಗದುಗಿನ ನಾರಣಪ್ಪ ಕುಮಾರವ್ಯಾಸನಾಗಿದ್ದು ಹೀಗೆ ಅಂತಕ್ಕಂಥದ್ದು. ಪ್ರತ್ಯಕ್ಷಕರೇ, ಕೃಷ್ಣ ಕರ್ಣನಲ್ಲಿ ಯಾವ ಭೇದವನ್ನ ಹೊಕ್ತಾನೆ, ಅದರಿಂದ ಕರ್ಣನ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಾವನೆಯನ್ನ ನೋವನ್ನ ಉಂಟು ಮಾಡ್ತಾನೆ, ಅದು ಯುದ್ಧ ಗೆಲ್ಲೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ, ಈ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭವನ್ನ ನೋಡ್ತಾ ಹೋಗೋಣ ಬನ್ನಿ. ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪದ್ಯವನ್ನ ಬಿಡಿಸಿ ಓದುವುದರ ಮೂಲಕ ನಿಮ್ಗೆ ಇದರ ವಿವರಣೆಯನ್ನ ಮಾಡ್ಕೊಡ್ತೀನಿ ಬನ್ನಿ. ಇನತನು ಜನ ಕೂಡೆ ಮೈದುನಾತನದ ಸರಸವನ್ಯಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿಯೇ ಅಂಜುವೆನು ಎನಲು ತೊಡೆ ಸೋಂಕಿನಲಿ ಸಾರಿದು ಟೌರಿ ಇಂತು ಎಂದ. ಇನತನೂಜ ಸೂರ್ಯನ ಮಗ ಕರ್ಣ ಆತನನ್ನ ಜೊತೆಯಲ್ಲಿ ಕರೆದುಕೊಂಡು ಬರುವಂತಹ ಸಂದರ್ಭ ಮೈದುನತನದ ಸರಸವನ್ನೆಸಗಿ, ಭಾಮೈದರು ಹೇಗೆ ಸರಸದಿಂದಿರ್ತಾರೋ ಆ ರೀತಿಯಾಗಿ ಸರಸವನ್ನೆಸಗಿ ಧನುಜರಿಪುವಾದಂಥ ಕೃಷ್ಣನು ರಥದಲ್ಲಿ ಕರ್ಣನನ್ನ ಬರಸೆಳೆದು ಪೀಠದಲ್ಲಿ ಕುಳ್ಳರಿಸಿದನು, ಅವನ ಜೊತೆಯ ಪೀಠದಲ್ಲೇ ಕೂರಿಸಿಕೊಂಡನು. ಆ ಸಂದರ್ಭದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ, ಕರ್ಣ ಹೇಳ್ತಾನೆ, ನನಗೆ ನಿಮ್ಮ ಪಾದಗಳಲ್ಲಿ ಸಮಸೇವನೆಯೇ, ನಿಮಗೆ ಸರಿಸಮಾನರಾಗಿ ನಾನು ಕುಳಿತುಕೊಳ್ಳಲು ಸಾಧ್ಯವೇ ದೇವಾ, ನನಗೆ ಅಂಜಿಕೆ ಆಗ್ತಾ ಇದೆ. ಮುರಾರಿ ಕೃಷ್ಣ ಅಂಜಿಕೆ ಆಗ್ತಾ ಇದೆ ಮುರಾರಿ ಎಂಬುದಾಗಿ ಹೇಳ್ತಾನೆ. ಹಾಗೆ ಹೇಳ್ದಂತ ಸಂದರ್ಭದಲ್ಲಿ ಮತ್ತೆ ಕೃಷ್ಣ ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಶೌರಿಯಾದಂತಹ ಕೃಷ್ಣನು ಮತ್ತೆ ತೊಡೆ ಸೋಪು ಹಾಗೆ ಮತ್ತೆ ಸೆಳೆದುಕೊಂಡು ಕೂರಿಸಿಕೊಂಡು ಈ ರೀತಿಯಲ್ಲಿ ಹೇಳಿದನು, ಭೇದವಿಲ್ಲ ಎಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯದ ಮೊದಲ್ಯರಡಿಲ್ಲ. ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೊಳ್ ಆದುದೋ ಅರಿವಿಲ್ಲ ಎನ್ನುತ್ತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಮುಂದುವರೆದು ಕೃಷ್ಣ ಹೇಳ್ತಾನೆ, ಕರ್ಣ ಭೇದವಿಲ್ಲ, ನಿಮ್ಮೊಳು
ಯಾದವರು ಕೌರವರು ಯಾವುದೇ ರೀತಿಯಾದಂಥ ಭೇದ ಇಲ್ಲ ಇಲ್ಲಿ. ಸಂವಾದಿಸುವಡೆ ಸರಿಯಾಗಿ ವಿಚಾರ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಯಾರೂ ಮೊದಲು ಯಾರೂ ಎರಡನೇವರು ಅಂತಕ್ಕಂಥದ್ದಿಲ್ಲ. ನಿನ್ನಾಣೆಗೂ ಹೇಳ್ತಾ ಇದ್ದೀನಿ, ನೀನು ಮೇದಿನೀಪತಿ, ಈ ಭೂಮಿಗೆ ಒಡೆಯ ನೀನು, ನಿನ್ನ ಚಿತ್ತದಲ್ಲಿ ಇದರ ಅರಿವು ಇಲ್ಲ ಎಂಬುದಾಗಿ ದಾನವಸೂದನಾದಂಥ ಕೃಷ್ಣ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಸೂರ್ಯನ ಮಗ ಕರ್ಣನ ಕಿವಿಯಲ್ಲಿ ಭಯವನ್ನ ಬಿತ್ತಿದನು. ಯಾಕೆ ಕರ್ಣನಿಗೆ ಇಲ್ಲಿ ಭಯ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಯಾದವರು ಕೌರವರು ಯಾವುದೇ ಭೇದ ಇಲ್ಲ ಇಲ್ಲಿ. ನಿಜವಾಗ್ಲೂ ನಿನ್ನಾಣೆಗೂ ಹೇಳ್ತಾ ಇದ್ದೀನಿ, ಮೇದಿನಿಪತಿ ನೀನು ಅಂತ ಹೇಳದ್ನಲ್ಲ, ಭಯ ಆಗೋಯ್ತು. ಭೂಮಿಗೆ ಒಡೆಯ ನಾನು ಹೇಗಾಗ್ತೀನಿ, ಏನ್ ಹೇಳ್ತಿದ್ದಾರೆ ಇವರು ಕೃಷ್ಣ ಅಂತಕ್ಕಂಥ ಭಯ ಇಲ್ಲಿ ಕರ್ಣನಿಗಾಯ್ತು. ಅಂಥ ಸಂದರ್ಭದಲ್ಲಿ ಕರ್ಣ, ದಾನವಾಂತಕ ಬೆಸೆಸು ವಂಶವಿಹೀನನು, ನಿಮ್ ಅಡಿಗಳೊಡನೆ ಸಮಾನಿಸುವರೆ ಸಾಕು ಎನ್ನುತ್ತ ರವಿಸೂನು ಕೈ ಮುಗಿಯೆ. ಮಾನನಿಧಿ ನಿನ್ನಾಣೆ ಬಾರೈ, ನೀನು ನಮ್ಮೆಲ್ಲರ ಹವಣೆ. ವರಭಾನುವಂಶ ಲಲಾಮ, ನೀ ರಾಮಂಗೆ ಸರಿಯೆಂದ. ಭಯಗೊಂಡಂಥ ಕರ್ಣ ಕೃಷ್ಣನ ಕೇಳ್ತಾನೆ, ದಾನವಾಂತಕ ಬೆಸೆಸು, ಕೃಷ್ಣನೇ ಹೇಳು, ನಾನು ವಂಶವಿಹೀನನು, ಅಂಥದರಲ್ಲಿ ನಿಮ್ಮ ಅಡಿಗಳೊಡನೆ ಸಮಾನಿಸುವರೆ ನಿಮಗೆ ಸರಿ ಸಮಾನವಾಗಿ ನನ್ನನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆಯೇ? ಸಾಕು ಸಾಕು, ಕೈ ಮುಗಿತೀನಿ, ಹೇಳ್ಬೇಡಿ ಇದನ್ನ, ಈ ರೀತಿಯಾಗಿ ಏನನ್ನೂ ಹೇಳ್ಬೇಡಿ ಎಂಬುದಾಗಿ ರವಿಸೂನು ಸೂರ್ಯನ ಮಗ ಕರ್ಣನು ಕೈ ಮುಗಿದು ಕೇಳ್ಕೊಳ್ತಾನೆ ಕೃಷ್ಣನನ್ನ. ಕೃಷ್ಣ ಮತ್ತೆ ಹೇಳ್ತಾನೆ, ಮಾನನಿಧಿ ನಿನ್ನಾಣೆ ಬಾರೈ. ಕರ್ಣ, ನೀನು ಸಾಮಾನ್ಯನಲ್ಲ, ನೀನು ನಂಗೆ ಗೊತ್ತು, ನೀನು ಮಾನವ ಕುಲಕ್ಕೆ ಒಂದು ನಿಧಿ ನೀನು. ನಿನ್ನಾಣೆಗೂ ನಾನು ಹೇಳ್ತಾ ಇದ್ದೀನಿ, ಬಾಯ್ಲಿ ಹೇಳ್ತೀನಿ ಎಂಬುದಾಗಿ ಮತ್ತೆ ಪಕ್ಕದಲ್ಲಿ ಇನ್ನೂ ಹಂಚಿಗೆ ಕೂರಿಸ್ಕೊಂಡು, ನೀನು ನಮ್ಮೆಲ್ಲರ ಹವಣೆ, ನಮ್ಮೆಲ್ಲರ ಸಾಮರ್ಥ್ಯ ನೀನು. ವರ ಭಾನುವಂಶ ಲಲಾಮ, ಭಾನುವಂಶಕ್ಕೆ ಕಿರೀಟ ಪ್ರಾಯನಾದವನು ನೀನು. ನಿನ್ನನ್ನ ನಾನು ರಾಮನಿಗೆ ಸರಿ ಸಮಾನನಾಗಿ ನೋಡ್ತಾ ಇದ್ದೀನಿ ಎಂಬುದಾಗಿ ಕರ್ಣನನ್ನ ಮತ್ತೆ ಮತ್ತೆ ಹೊಗಳ್ತಾ ಇದ್ದಾನೆ ಕೃಷ್ಣ. ಈ ಮಾತುಗಳನ್ನ ಕೇಳಿದಂಥ ಕರ್ಣನಿಗೆ ಯಾಕೆ ಕೃಷ್ಣ ಇಂದು ಈ ರೀತಿಯಾಗಿ ಮಾತನಾಡ್ತಿದ್ದಾರಲ್ಲ ಎಂಬುದಾಗಿ ಮತ್ತೆ ಸ್ವಲ್ಪ ಅಂಜಿಕೆ ಆಗ್ತಾ ಇದೆ. ಕಳೆದುಕೊಂಡನು ವೀಳಯವನ್ ಅಂಜುಳಿಯಲ್, ಆತಂಗೆಯಿತ್ತು ಕರ್ಣನ ಕೆಲಕ್ಕೆ. ಬರಸೆಳೆದು ಅವನ ಕರದೊಳು ಕರತಳವನ್ ಇಕ್ಕಿ, ಎಲೆ ದಿವಾಕರತನಯ ನಿನ್ನಯ ಕುಲವನ್ನರಿಯಲ. ಸುಯೋಧನನಲಿ ವೃಥ ಸೇವಕತನದಲ್ ಇಹುದು ಉಚಿತವೋ ಅಲ್ಲ ಎಂದ. ಇಷ್ಟ ಹೇಳ್ದಂಥ ಕೃಷ್ಣ ಮತ್ತೂ ಸುಮ್ಮನಿರದೆ ಅಲ್ಲೇ ಪಕ್ಕದಲ್ಲಿ ವೀಳ್ಯ ಇತ್ತಂತೆ. ಆ ವೀಳ್ಯವನ್ನ ತೆಗೆದುಕೊಂಡು, ಅಂದ್ರೆ ವೀಳ್ಯದ ಎಲೆಯನ್ನ ತೆಗೆದುಕೊಂಡು ಕರ್ಣನ ಅಂಗೈಯಲ್ಲಿ ಇತ್ತು. ಮತ್ತೆ ಸ್ವಲ್ಪ ಬರಸೆಳೆದುಕೊಂಡು ಮತ್ತೆ ಹತ್ತಿರಕ್ಕೆ ಅವನ ಕೂರಿಸಿಕೊಂಡು ಕೈ ಮೇಲೆ ಕೈಯನ್ನ ಹಿಕ್ಕಿ ಭಾಷೆ ಕೊಡುವ ರೀತಿನಲ್ಲಿ ಕೈಯನ್ನ ಜೋಡಿಸಿಕೊಂಡು, ಎಲೆ ದಿವಾಕರ ತನೆಯ, ದಿವಾಕರ ಸೂರ್ಯನ ಮಗ ಕರ್ಣನೇ, ನಿನ್ನಯ ಕುಲವನ್ ನೀನು ಅರಿಲಿಲ್ಲ, ಗೊತ್ತಿಲ್ಲ ನಿನಗೆ. ಸುಯೋಧನನಲ್ಲಿ ನೀನು ಸುಮ್ಮನೆ ಸೇವೆಯನ್ನ ಮಾಡ್ಕೊಂಡಿದ್ದೀಯಲ್ಲ, ಇದು ಉಚಿತ ಅಲ್ಲ ನಿನಗೆ, ಸರಿಯಲ್ಲ ನಿನಗೆ ಎಂಬುದಾಗಿ ಹೇಳಿಬಿಟ್ಟನು. ಕರ್ಣನಿಗೆ ಕೃಷ್ಣ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಮುಂದುವರೆದು ಕೃಷ್ಣ ಹೇಳ್ತಾನೆ, ಲಲನೆ ಪಡೆದಿಯ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿ ಭೀಮ, ಫಲುಗುಣಲು 4ನೆಯಲ್, 5ನೆಯಲ್ಲಿ ನಕುಲ ಸಹದೇವರಾದರೂ ಬಳಿಕ ಮಾದ್ರಿಯಲೊಂದು ಮಂತ್ರದೊಳ್ಳಿಬ್ಬರೂ ಉದಿಸಿದರು. ಕೃಷ್ಣ ಕರ್ಣನ ರಹಸ್ಯವನ್ನ ಹೇಳ್ತಾ ಇದ್ದಾನೆ. ನಿಂಗೆ ಗೊತ್ತಿಲ್ಲ ಕರ್ಣ, ಹೇಳ್ತೀನಿ ಕೇಳು. ಲಲನೆ ಕುಂತಿಯು 5 ಮಂತ್ರವನ್ನ ಪಡೆದುಕೊಂಡಿದ್ದರು. ಆ 5 ಮಂತ್ರಗಳಲ್ಲಿ
ಮೊದಲಿಗನೇ ನೀನು. ನಿನ್ನಯ ಬಳಿಕ ಹುಟ್ಟಿದವನೇ ಯುಧಿಷ್ಠಿರ ದೇವ ಧರ್ಮರಾಯ. ಮೂರನೆಯವನಾಗಿ ಹುಟ್ಟಿದವನೇ ಕಲಿಭೀಮ. ನಾಲ್ಕನೆಯವನಾಗಿ ಹುಟ್ಟಿದವನೇ ಫಲುಗುಣ ಅರ್ಜುನ. ಅದಾದ ಮೇಲೆ ನಕುಲ ಸಹದೇವರು ಹುಟ್ಟಿದರು. ಅವರು ಮಾದ್ರಿಯ ಮಕ್ಕಳಾಗಿ ಹುಟ್ಟಿದರು. ಮಾದ್ರಿಗೆ ಒಂದು ಮಂತ್ರವನ್ನು ಕುಂತಿಕೊಡಲಾಗಿ ಆ ಮಾದ್ರಿಯು ಅದನ್ನ ಪಠಿಸಲು ನಕುಲ ಸಹದೇವರು ಹುಟ್ಟಿದರು. ಇದು ನಿಮ್ಮ ವಂಶ, ನೀವು ಹುಟ್ಟಿದ್ದು ಹೀಗೆ, ಎಲ್ಲರ ಹಿರಿಯ ನೀನು ಎಂಬುವ ಭಾವದಲ್ಲಿ ಈ ಒಂದು ರಹಸ್ಯವನ್ನ ಕರ್ಣನಿಗೆ ಕೃಷ್ಣ ಹೇಳಿದನು. ಅದರಿನ್ ಆ ಪಾಂಡವರಲ್ ಐವರ ಮೊದಲಿಗನು ನೀನಿರಲು ಧರಣಿಯ ಕದನವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು ಇದು ನಿಧಾನವೂ ಕರ್ಣ. ನಿನ್ನ ಅಭ್ಯುದಯವನ್ನೇ ಬಯಸುವೆನು, ನಿನ್ನಯ ಪದಕ್ಕೆ ಕೆಡುವೆನ್ ಐವರನು ನಡೆ ನನ್ನ ಸಂಗಾತ. ಈ ರಹಸ್ಯವನ್ನ ಕೃಷ್ಣ ಹೇಳಿ ಮುಂದುವರೆದು ಮತ್ತೆ ಹೇಳ್ತಾ ಇದ್ದಾನೆ. ಹೀಗೆ ಇರುವುದರಿಂದ ಕರ್ಣ, ಪಾಂಡವರ ಐವರಲ್ಲಿ ಮೊದಲಿಗನೇ ನೀನು, ಆನಂತರದಲ್ಲಿ ಅವರು ಐವರು. ನೀನೇ ಈಗ ಇರಬೇಕಾದರೆ ಈ ಧರಣಿಯ, ಈ ಭೂಮಿಯ ಕದನ ನಡೀತಾ ಇದೆಯಲ್ಲ, ಕೌರವರು ಪಾಂಡವರು ಅಂತ, ಇದಕ್ಕೆ ಯಾವುದೇ ಆಸ್ಪದವಿಲ್ಲ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಕರ್ಣ, ನೀನೇ ಇದಕ್ಕೆ ಸೂಕ್ತ. ನೀನಿರ್ಬೇಕಾದ್ರೆ ಅವ್ರು ಯಾಕೆ ಕಿತ್ತಾಡ್ತಾ ಇದ್ದಾರೆ? ನಾನು ಬೇರೆ ಏನು ಹೇಳ್ತಾ ಇಲ್ಲ, ನಿನ್ನ ಅಭ್ಯುದಯವನ್ನೇ ನಾನು ಬಯಸ್ತೀನಿ, ಬೇರೆ ಏನನ್ನೂ ಕೂಡ ನಾನು ಬಯಸುವುದಿಲ್ಲ. ನಿನ್ನಯ ಪಾದಕ ಅವರೈವರನ್ನ ಕೆಡುತ್ತೇನೆ, ನನ್ ಜೊತೆ ಬಾ, ಅವರು ನಿನ್ನಗೆ ನಮಸ್ಕರಿಸುವಂತೆ ಮಾಡ್ತೇನೆ, ನೀನೇ ಮೊದಲಿಗ ಎಂಬುದಾಗಿ ಕರ್ಣನ ಹುಟ್ಟಿನ ರಹಸ್ಯವನ್ನ ಕರ್ಣನಿಗೆ ತಿಳಿಸಿಕೊಟ್ಟನು. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರ್ ಓಲೈಸುವರು ಗದ್ದುಗೆಯ. ನಿನಗೆ ಕಿಂಕರವು 2 ಸಂತತಿ ಎನಿಸಲ್ವಲ್ಲದೆ, ನೀನು ದುರ್ಯೋಧನನ ಬಾಯ್ ಅಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಮುಂದುವರೆದು ಕೃಷ್ಣ, ಕರ್ಣ, ನಿನಗೆ ಹಸ್ತಿನಾಪುರದ ರಾಜ್ಯವ ಘನತೆಯನ್ನ ಮಾಡಿಸ್ತೀನಿ. ಈ ಹಸ್ತಿನಾಪುರದ ಅಧಿಕಾರವನ್ನ ನಿನಗೆ ಕೊಡಿಸ್ತೀನಿ. ಒಂದು ಕಡೆ ಪಾಂಡವ ಜನರು, ಮತ್ತೊಂದು ಕಡೆ ಕೌರವ ಜನರು, ಇಬ್ಬರೂ ಕೂಡ ನಿನ್ಗೆ ಓಲೈಸ್ತಾರೆ, ಗದ್ದುಗೆಯನ್ನ ಫಾಲೋ ಮಾಡ್ತಾರೆ. ನಿನಗೆ ಕಿಂಕರವ್ 2 ಸಂತತಿ, ಇಬ್ಬರೂ ಕೂಡ ನಿನಗೆ ಸಹಕಾರವನ್ನ ನೀಡ್ತಾರೆ. ಆ ದಿಸೆಯಿಂದಾಗಿ ಈ ರೀತಿಯಾಗಿ ಇರೋದನ್ನ ಬಿಟ್ಟು ನೀನು ದುರ್ಯೋಧನನ ಬಾಯ್ದ ಅಂಬುಲಕ್ಕೆ ಕೈಯಾನುವರೆ. ದುರ್ಯೋಧನ ಏನು ಬಾಯಲ್ಲಿ ಎಲಡಿಕೆಯನ್ನ ಹಾಕಿಕೊಂಡು ಒಗಿಯುವಂತ ಸಂದರ್ಭದಲ್ಲಿ ಅದನ್ನ ಕೈನಲ್ಲಿ ಹಿಡ್ಕೊಳ್ಳೋದಕ್ಕೆ ನೀನು ಹೋಗ್ತಾ ಇದೀಯಾ? ಈ ಕೆಲಸ ನಿನಗೆ ಬೇಡ ಎಂಬುದಾಗಿ ಕೃಷ್ಣ ಕರ್ಣನಿಗೆ ಓಲೈಸ್ತಾ ಇದ್ದಾನೆ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡಣ. ಇದಿರಲಿ ಮಾದ್ರಮಾಗದ ಯಾದವಾದಿಗಳು, ನಡುವೆ ನೀನ್ ಓಲಗದೊಳ್ಳು ಒಪ್ಪುವ ಕಡುವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಅಸಾಧವೆಂಬುದು ಕಷ್ಟ ನಿನಗೆ ಎಂದ. ಕರ್ಣ, ಯಾವ ರೀತಿಯಾಗಿ ನೀನು ಅಧಿಕಾರವನ್ನ ಮಾಡ್ಬೋದು ಗೊತ್ತಾ? ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಎಡಗಡೆ ಕೌರವೇಂದ್ರರ ಗುಂಪು, ಬಲಗಡೆ ಪಾಂಡುಪುತ್ರರ ಗುಂಪು. ಇದಿರಲ್ಲಿ ಮಾದ್ರ, ಮಾಗಧ, ಯಾದವಾದಿಗಳ ಗುಂಪು, ಇವರೆಲ್ಲರೂ ಇರಬೇಕಾದ್ರೆ ನೀನು ನಡುವೆ ಓಲಗದಲ್ಲಿ ಕಡುವಿಲಾಸವನ್ನ ಮಾಡ್ಬೋದು, ಬಹಳ ಸೊಗಸಿನಿಂದ ಅಧಿಕಾರವನ್ನ ನಡೆಸಬಹುದು. ಇದನ್ನ ಬಿಸುಟು ಬಿಟ್ಟು ಕುರುಪತಿ ನಿನ್ನನ್ನ ನುಡಿಸಿದ ತಕ್ಷಣ ಅಪ್ಪಣೆ ಏನು ಹೇಳಿ ಎಂಬುದು ನಿನಗೆ ಕಷ್ಟ ಆಗೋದಿಲ್ವೇ ಎಂಬುದಾಗಿ ಕರ್ಣನನ್ನ ಮತ್ತು ಮತ್ತು ಕೃಷ್ಣ ಹೇಳ್ತಾ ಇದ್ದಾನೆ. ಮನಸ್ಸನ್ನ ಪರಿವರ್ತನೆ ಮಾಡ್ತಾ ಇದ್ದಾನೆ. ಶೌರ್ಯದಲ್ಲಿ ಇದಿರ್ಗಿಲ್ಲ, ಕುಲದಲ್ಲಿ ಸೂರ್ಯನು ಮಗನೊಡನೆ ಹುಟ್ಟಿದ, ವೀರರೈವರು ಪಾಂಡುತನೆಯರು ನಿನ್ನ ವೈಭವಕ್ಕೆ 6 ಸರಿಯೈ ಕರ್ಣ. ನಡೆ ನಡೆ
ಧಾರುಣೀಪತಿಯಾಗು ನೀನ್ನಿರೆ ವೈರವ್ ಇತ್ತಂಡಕ್ಕೆ ಬಳಿಕ ಇಲ್ಲ ಎಂದನ್ ಅಸುರಾರಿ. ಕರ್ಣ, ನಿನಗೆ ಶೌರ್ಯದಲ್ಲಿ ಯಾರೂ ಎದುರಿಲ್ಲ. ಕುಲದಲ್ಲಿ ನೀನು ಸೂರ್ಯನ ಮಗ. ನಿನ್ನೊಡನೆ ಹುಟ್ಟಿದವರು 5 ಪಾಂಡುತನೆಯರು. ಆಹಾ, ಎಂಥ ವೈಭವ ನಿನ್ನದು! ನಿನಗೆ ಸರಿಸಮಾನರು ಯಾರೂ ಆಗುವುದಿಲ್ಲ ಕರ್ಣ. ನಡೆ ನಡೆ, ಈ ಧರಣಿಯ ಪತಿಯಾಗು, ಒಡೆಯನಾಗು, ಅಧಿಕಾರವನ್ನ ಪಡೆದುಕೋ. ನೀನಿರ್ಬೇಕಾದ್ರೆ ಈ 2 ತಂಡಗಳು ಗುದ್ದಾಡ್ತಿದ್ದಾವಲ್ಲ, ಕೌರವ ಪಾಂಡವರು ಅಂತ, ಇದು ಬೇಕಾಗಿಲ್ಲ. ನಡಿ ನಡಿ ಎಂಬುದಾಗಿ ಕರ್ಣನನ್ನ ಅಧಿಕಾರದ ಆಸೆಗೆ ಎಳೆಯುತ್ತಿದ್ದಾನೆ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರುವಣಿಸಿ ಕಡುನೊಂದನ್ ಅಕಟ. ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರಹದೆ ಉರುಹದೆ ಬರಿದೆ ಓಹುದೇ. ತನ್ನ ವಂಶವಾನ್ ಅರುಹಿ ಕೊಂದನು ಹಲವು ಮಾತೇನ್ ಎಂದು ಚಿಂತಿಸಿದ. ಯಾವಾಗ ಕೃಷ್ಣ ಈ ಜನ್ಮ ರಹಸ್ಯವನ್ನ ಹೇಳಿ, ನೀನೇ ಮುಖ್ಯ, ನೀನೇ ಅಧಿಕಾರ ನಡೆಸೋನು, ಅವರಿಬ್ಬರು ಈಗ ಕಿತ್ತಾಡೋದು ಬೇಕಾಗಿಲ್ಲ, ನಡಿ ಅಧಿಕಾರವನ್ನ ಮಾಡು, ಪಾಂಡವರ ಹಿರಿಯ ಎಂಬುದಾಗಿ ಹೇಳಿ ಕರ್ಣನ ಮನಸ್ಸಿನಲ್ಲಿ ನೋವನ್ನ ಉಂಟು ಮಾಡಿದ. ಅಂಥ ಸಂದರ್ಭದಲ್ಲಿ ಕರ್ಣನಿಗೆ ಕೊರಳ ಸೆರೆ ಹಿಗ್ಗಿದವು, ಗಂಟಲ ಸೆರೆಗಳು ಹಿಗ್ತಾ ಇದ್ದಾವೆ, ಕಣ್ಣೀರು ಬರ್ತಾ ಇದೆ, ನೊಂದ್ಕೋತಾ ಇದ್ದಾನೆ, ಅಂದ್ಕೊಳ್ತಾ ಇದ್ದಾನೆ ಕುರುಪತಿಗೆ ಇನ್ನು ಕೇಡಾಯ್ತು. ಈ ಹರಿ ಕೃಷ್ಣ ಅಂತಕ್ಕಂಥವನು ಹಗೆಯನ್ನ ತೋರ್ತಾ ಇದ್ದಾನೆ ಇಲ್ಲಿ ಬಂದು. ಈ ಹಗೆ ಅಂತಕ್ಕಂಥ ಹೊಗೆ ಬಂದ ಮೇಲೆ ಅದು ಸುಮ್ಮನೆ ಬಿಡೋದಿಲ್ಲ. ಈ ಕೃಷ್ಣ ನನ್ನ ವಂಶದ ರಹಸ್ಯವನ್ನ ಹೇಳಿ ಕೊಂದು ಬಿಟ್ಟನು, ಇನ್ನು ಮಾತೇಕೆ, ಇನ್ನೇನು ಮಾತಾಡುವಾಗಿಲ್ಲ ಎಂಬುದಾಗಿ ಕರ್ಣ ಚಿಂತಿಸ್ತಾ ಇದ್ದಾನೆ. ಕಾದಿ ಕೊಲುವಡೆ ಪಾಂಡುಸುತರ್ ಸಹೋದರರು ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನ್ನಾದೊಡೆ. ಕೌರವಂಗೆ ಅವನಿಯಲ್ಲಿ ಹೋಗಲಿಲ್ಲ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ. ಅಕಟ ಅಕಟ ಎನ್ನುತ್ತ ಘನ ಚಿಂತೋದದಿಯಲ್ ಅದ್ದವೋಲ್ ಮೌನದೊಳ್ ಇದ್ದನು ಆ ಕರ್ಣ. ಕರ್ಣನಿಗೆ ತುಂಬಾ ಚಿಂತೆ ಆಯಿತು. ಅವನು ಅಂದ್ಕೊಳ್ತಾ ಇದ್ದಾನೆ, ಯುದ್ಧವನ್ನ ಮಾಡಿದರೆ ಪಾಂಡುಸುತರು ಸಹೋದರರಾಗ್ಬಿಟ್ರು, ಇನ್ನು ಪಾಂಡವರನ್ನ ಕೊಲ್ಲದೆ ಕೇವಲ ಯುದ್ಧವನ್ನ ನಾನು ಮಾಡಿದ್ರೆ ಕೌರವನಿಗೆ ಈ ಭೂಮಿಯಲ್ಲಿ ಉಳಿವಿಲ್ಲ. ಎಂಥ ರೀತಿ ಆಯ್ತಿದು! ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನ. ಈ ಭೇದವನ್ನ ಉಂಟು ಮಾಡಿ ನನ್ನೊಳಗೆ ಒಂದು ನೋವನ್ನ ತಂದು ಬಿಟ್ಟನಲ್ಲ ಈ ಮಧುಸೂದನ ಕೃಷ್ಣ. ಅಯ್ಯೋ ಅಯ್ಯೋ ಎಂಬುದಾಗಿ ಘನ ಚಿಂತೋದದಿಯಲ್ಲಿ ಅದ್ದವೋಲ್ ಮೌನದೊಳ್ಳಿದ್ದನು ಕರ್ಣ. ಚಿಂತೆ ಎಂಬ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದನು ಕರ್ಣ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು ಮನಕ್ಕೆ, ಕುಂತೀ ಸೂನುಗಳ ಬೆಸಕೈಸಿಕೊಂಬುದು. ಸೇರದೆ ನಿನಗೆ ಹಾನಿಯಿಲ್ಲ ಎನ್ನಾಣೆ, ನುಡಿ ನುಡಿ ಮೌನವೇತಕೆ ಮರುಳುತನ ಬೇಡ. ಆನು ನಿನ್ನ ಅಪದೆಸೆಯ ಬಯಸುವನಲ್ಲ ಕೇಳೆಂದ. ಯಾವಾಗ ಕರ್ಣ ಈ ನೋವಿನಿಂದ ಮೌನದೊಳಗೆ ಹೋಗ್ಬಿಟ್ಟಿದ್ನೋ, ಮತ್ತೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಏನು ಹೇಳೈ ಕರ್ಣ, ಹೇಳು, ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಚಿತ್ತಗ್ಲಾನಿಯಾಗ್ಬಿಟ್ಟೆ? ಏನೋ ಯೋಚನೆ ಮಾಡ್ತಾ ಇದೀಯಾ? ಕುಂತಿಯ ಮಕ್ಕಳನ್ನ ನೀನು ಸೇರುವುದು ಯಾವುದೇ ಹಾನಿ ಇಲ್ಲ. ಹೇಳು ಹೇಳು, ಮೌನ ಯಾಕೆ? ಏನಾದ್ರೂ ನುಡಿ. ಮರುಳುತನ ಬೇಡ. ನಾನು ನಿನ್ನ ಅಪದೆಸೆಯನ್ನ ಬಯಸೋದಿಲ್ಲ, ಒಳ್ಳೆಯದನ್ನೇ ನಿನಗೆ ಬಯಸ್ತೀನಿ ಎಂಬುದಾಗಿ ಕೃಷ್ಣ ಕರ್ಣನನ್ನ ಮತ್ತು ಮಾತಾಡಿಸ್ತಾ ಇದ್ದಾನೆ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರ್ಯನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನ್ ಅರಿದು ಒಪ್ಪಿಸುವೆನ್ ಎಂ ಈ ಭರದೊಳ್ಳಿರ್ದೆನು.
ಕೌರವೇಂದ್ರನ ಕೊಂದೆ ನೀನೆಂದ. ಮರುಳು ಮಾಧವ, ಕೃಷ್ಣ, ನಾನು ಈ ರಾಜ್ಯದ ಸಿರಿಗೆ ಸೋಲುವುದಿಲ್ಲ. ಕೌಂತೆಯರು, ಸುಯೋಧನರು ಅಂದ್ರೆ ಕುಂತಿಪುತ್ರರು, ಸುಯೋಧನರು ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನ್ ಒಪ್ಪಿಸುವೆನ್. ನನ್ನನ್ನ ಯಾರು ಇದುವರೆಗೆ ಪಾಲನೆ ಪೋಷಣೆ ಮಾಡಿದರೋ ಅವರ ಪಾದಕ್ಕೆ ಹಗೆಯರ ಶಿರವನ್ನ ಒಪ್ಪಿಸುವೆನು. ನಾನು ಅದೇ ರೀತಿಯ ಭರದಲ್ಲಿದ್ದೆನು. ಆದರೆ ಈಗ ನೀನು ಈ ಜನ್ಮ ರಹಸ್ಯವನ್ನ ತಿಳಿಸಿ ಕೌರವೇಂದ್ರನ ಕೊಂದುಬಿಟ್ಟೆ ಎಂಬುದಾಗಿ ಕೃಷ್ಣನಿಗೆ ಪ್ರತಿ ಉತ್ತರವನ್ನ ನೀಡ್ತಾ ಇದ್ದಾನೆ. ನೋಡಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು, ನಿಚ್ಚಲ್ ಉಚಿತವಾ ಮಾಡಿದಣಿಯನು, ಮಾನನಿಧಿಯನ್ ಎಂತು ಮರೆದಪೆನು. ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು, ಬಂದೆನ್ ಆದೊಡೆ ರೂಢಿ ಮೆಚ್ಚದು, ಕೌರವನ ಹಗೆ ಹರಿಬ ತನಗೆಂದ. ಕೃಷ್ಣ, ಕೌರವ ಎಂಥವನು ಅನ್ಕೋಬಿಟ್ಟಿದ್ಯಾ? ಆತ ನೋಡಿ ದಣಿಯನು. ನನ್ನನ್ನ ನೋಡಿ ಅವನಿಗೆ ದಣಿವಾಗೋದಿಲ್ಲ. ನನ್ನ ಬಿರುದುಗಳನ್ನ ಹೊಗಳಿಸಿ ಅವನಿಗೆ ದಣಿವಾಗುವುದಿಲ್ಲ. ನಿಚ್ಚ ಉಚಿತವನ್ನೇ ಮಾಡ್ತಾನೆ, ಅವನಿಗೆ ತೃಪ್ತಿಯೇ ಇಲ್ಲ. ಮಾನನಿಧಿಯನ್ ಎಂತು ಮರೆದೆಪನು, ಅವನು ಮಾನನಿಧಿ, ಅವನನ್ನ ಮರೆಯಲಿಕ್ಕೆ ಸಾಧ್ಯ ಆಗ್ತದೆಯಾ ನಾನು? ಕೃಷ್ಣ, ಕೃಷ್ಣ, ಕಾಡಲಾಗದು, ಖಾತಿಯ ಮಾಡಲಾಗದು. ಇಲ್ಲಿ ಕೌರವನಿಗೆ ಯಾವುದೇ ಕೆಟ್ಟದ್ದನ್ನ ನಾನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನು ಹಾಗೆ ಮಾಡಿ ಪಾಂಡವರ ಜೊತೆ ಬಂದೆನ್ ಆದೊಡೆ ರೂಢಿ ಮೆಚ್ಚುವುದಿಲ್ಲ. ಎಲ್ಲರೂ ನನ್ನನ್ನ ಬೈದುಕೊಳ್ಳುತ್ತಾರೆ. ಕೌರವನ ಹಗೆ ಅರಿಬ ತನಗೆಂದ. ಕೌರವನ ಹಗೆ ಅಂತಕ್ಕಂಥದ್ದು ನನಗೂ ಕೂಡ ಹಗೆ, ಅದೇ ಮುಖ್ಯ ಎಂಬುದಾಗಿ ಕರ್ಣ ಕೃಷ್ಣನಿಗೆ ಹೇಳ್ತಾನೆ. ಮಾರಿಗೌತಣವಾಯ್ತು ನಾಳಿನ ಭಾರತವು, ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ. ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಕೃಷ್ಣ, ಮುಂದಿನ ಯುದ್ಧ ಮಾರಿಗೆ ಔತಣವಾಯಿತು. ನಾಳಿನ ಭಾರತ ಚದುರಂಗ ಬಲದಲ್ಲಿ ಕೌರವನ ಋಣವನ್ನ ತೀರಿಸ್ತೀನಿ. ಸುಭಟ ಕೋಟಿಯನ್ನು ಹೊಡೆದು ನನ್ನ ಒಡೆಯನ ಕಾಲಿನ ಬಳಿಗೆ ನನ್ನ ಶರೀರವನ್ನ ನೂಕುವೆನು. ನಿನ್ನ ಐವರನ್ನು ನಾನು ನೋಯಿಸುವುದಿಲ್ಲ, ಇದು ಆ ಸೂರ್ಯನ ಆಣೆ ಎಂಬುದಾಗಿ ಕೃಷ್ಣನಿಗೆ ಕರ್ಣ ಮಾತು ಕೊಟ್ಟನು. ನಿನ್ನಯ ಐವರು ನೋಯಿಸೆನು ಅಂತ ಹೇಳಿದ್ರೆ, ಐವರು ಪಾಂಡವರನ್ನ ಯಾವುದೇ ರೀತಿಯಾಗಿ ನಾನು ನೋಯಿಸುವುದಿಲ್ಲ ಎಂಬುದಾಗಿ ಮಾತು ಕೊಟ್ಟನು. ಕಳುಹಬೇಹುದು ದೇವ ದಿನಪತಿ ಇಳಿದನ್ ಅಪರಾಂಬುದಿಗೆ, ಸಂಪ್ರತಿ ಅಳಿದ ಹೊತ್ತಿಂಗೀಗ ನೆಟ್ಟನೆ ನೀವು ಪಾಂಡವರು. ಹುಲುಸರವಿ ಆವುದು ಹುತ್ತಿನ ತಲೆಯಲ್ಲಿರಲ್ ಅಜ್ಞರಿಗೆ, ಹಿಸುಣರ ಬಳಕೆ ಹೋಗುವುದು ಕಳುಹಬೇಕೆಂದು ಎರಗಿದನು ಕರ್ಣ. ಹೀಗೆ ಪ್ರತಿಜ್ಞೆಯನ್ನು ಮಾಡಿದಂಥ ಕರ್ಣ ಕೃಷ್ಣನ ಕೇಳ್ಕೊಳ್ತಾ ಇದ್ದಾನೆ. ದೇವಾ, ನಾನು ಹೊರಡ್ತೀನಿ, ಕಳಿಸಿಕೊಡಿ ನನ್ನನ್ನ. ಸೂರ್ಯ ಆ ಅಪರಾಂಬುದಿಯಲ್ಲಿ ಇಳಿತಾ ಇದ್ದಾನೆ. ಇಂಥ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆ ಹೀಗೆ ಇದ್ದರೆ ನೋಡಿದವರಿಗೆ ಹಗ್ಗವು ಹಾವಿನಂತೆ ಕಾಣಿಸುತ್ತದೆ. ಯಾರು ಚಾಡಿಕೋರರಿದ್ದಾರೋ ಅವರು ಎಲ್ಲಿಗಾದರೂ ಈ ವಿಚಾರವನ್ನ ಕೊಂಡೊಯ್ಯಬಹುದು. ಆದಿಸೆಂದಾಗಿ ನನ್ನನ್ನ ಕಳಿಸಿಕೊಡು ಎಂಬುದಾಗಿ ಕೃಷ್ಣನಿಗೆ ನಮಸ್ಕರಿಸಿದನು ಕರ್ಣ. ಎನ್ನಲು ಕರ್ಣನ ದೃಢವ ಕಂಡನು, ಮನದೊಳ್ ಉತ್ಸಾಹಿಸಿದನ್. ಆದೊಡೆ ತನಯರೈವರಾಹದನು, ನಿನ್ನದು ಬಲುಹ ಮಾಡುವಡೆ. ಮನಕ್ಕೆ ಕತಿ ಅಹುದು ಅರುಹದೇ ಇರ್ದೊಡೆ, ತನಗೆ ಗುಣವಲ್ಲ ಎಂಬ ಕಾರಣವು ವಿನಿತನ್ ಒಡೆಸಿದೆನು. ನೀ ಸುಖಿಯಾಗು ಹೋಗೆಂದ.
ಯಾವಾಗ ಕರ್ಣ ದೃಢ ಮನಸ್ಸಿನಿಂದ ನಿನ್ನ ಐವರನ್ನ ನಾನು ನೋಯಿಸುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆಯನ್ನ ಮಾಡಿದನೋ, ಕೃಷ್ಣನಿಗೆ ಮನಸ್ಸಿನಲ್ಲೇ ಒಂದು ರೀತಿಯ ಉತ್ಸಾಹ ಆಯಿತು. ಮುಂದುವರೆದೇಳ್ತಾನೆ, ನೋಡು, ನಾನು ಐವರ ಜೊತೆಗೂಡುವಂತ ನಾನು ನಿನ್ನನ್ನ ಒತ್ತಡ ಮಾಡುವುದಿಲ್ಲ. ಒತ್ತಡ ಮಾಡಿದ್ರೆ ನಿನಗೆ ಮನಸ್ಸಿಗೆ ಕೋಪ ಬರಬಹುದು. ಆದ್ರೆ ನಾನು ಇದನ್ನ ಹೇಳ್ದೇ ಇದ್ರೆ ನನಗೆ ಗುಣ ಸರಿ ಹೋಗೋದಿಲ್ಲ. ಆ ದಿಸೆಯಿಂದಾಗಿ ನನ್ನ ಗುಣಕ್ಕೆ ಸರಿ ಹೊಂದುವಂತೆ ನಿನ್ನ ಜನ್ಮ ರಹಸ್ಯವನ್ನ ನಾನು ತಿಳಿಸಿಕೊಟ್ಟಿದ್ದೀನಿ. ಹೋಗು, ಸುಖಿಯಾಗು ಎಂಬುದಾಗಿ ಅವನನ್ನ ಕಳಿಸ್ಕೊಡ್ತಾನೆ ಕೃಷ್ಣ. ಬಂದರ್ ಒಳ್ಳಿತು ಬಾರದಿದ್ದೊಡೆ ಕಂದ, ಕೇಳೈ ಮಧುರ ವಚನದಿ ಮಂದಮತಿಯನು ತಿಳುಹಿ, ತಮ್ಮಂದಿರಿಗೆ ರಾಜ್ಯವನ್ನು ಇಂದು ಕೊಡಿಸುವುದು ಉಚಿತ, ಸಂಪ್ರತಿಗೆ ಇಂದು ಸೇರಿಸು ನಿನ್ನ ಮಾತನು ಹಿಂದುಗಳೆಯನು, ಕೌರವೇಶ್ವರನ್ ಎಂದ ಅಸುರಾರಿ. ಹಾಗೆ ಕಳಿಸ್ಕೊಡುವಂತ ಸಂದರ್ಭದಲ್ಲಿ ಮತ್ತೂ ಒಂದು ಮಾತನ್ನ ಹೇಳ್ತಿದ್ದಾನೆ. ಕರ್ಣ, ನೀನು ಬಂದ್ರೂ ಒಳಿತು, ಬರದಿದ್ದರೂ ಒಳಿತು, ಆದ್ರೆ ಕೇಳು ಒಂದ್ ಮಾತು ಹೇಳ್ತೀನಿ. ನಿನ್ನ ತಮ್ಮಂದಿರಿಗೆ ರಾಜ್ಯವನ್ನ ಕೊಡಿಸುವುದು ಉಚಿತ, ಸಂಧಿಯನ್ನ ಮಾಡಿಸು. ನೀನು ಸಂಧಿಯನ್ನು ಕೌರವೇಂದ್ರನಿಗೆ ಹೇಳಿ ಮಾಡಿಸುವುದಾದರೆ ಕೌರವೇಂದ್ರ ಒಪ್ಪುತ್ತಾನೆ ಎಂಬುದಾಗಿ, ಕರ್ಣನ ಮುಖೇನವಾದರೂ ಸಂಧಿಯನ್ನ ಮಾಡಿಸೋಣ ಎಂಬುದಾಗಿ ಕೃಷ್ಣ ಕರ್ಣನಿಗೆ ಕೇಳ್ಕೊಳ್ತಾ ಇದ್ದಾನೆ. ಮಸೆದಿತು ಇತ್ತಂಡಕ್ಕೆ ಮತ್ಸರವು ಸಮ, ಸಂಗರವು ಈಗ ನೀತಿಯನ್ ಅನುಸರಿಸಿದರೆ, ಮನಗಾಣನೆ ಕೌರವ ಮಹೇಶ್ವರನು, ವಿಸಸನದ ಕಟ್ಟಾಳು ಮಂತ್ರವನ್ನೆಸಗಲಾಗದು, ತನ್ನ ವೀರಕ್ಕೆ ಮಸುಳಹುದು, ಮುರವೈರಿ ಸಂಧಿಯನ್ನರಿಯೆ ನಾನೆಂದ. ಆ ಮಾತಿಗೆ ಕರ್ಣ, ನೋಡು ಕೃಷ್ಣ, ಇಬ್ಬರಲ್ಲಿ ಈಗ ಮತ್ಸರವಿದೆ, ಯುದ್ಧ ಮಾಡುವ ಸಂದರ್ಭವಿದೆ. ಇಂಥ ಸಂದರ್ಭದಲ್ಲಿ ಕೌರವೇಶ್ವರನಿಗೆ ನಾನು ಹೇಳುವುದು ಯಾವುದು ಇದು? ಕೌರವೇಶ್ವರನು ಕಟ್ಟಾಳು, ಯುದ್ಧ ಮಾಡುವ ಸಂದರ್ಭದಲ್ಲಿ ಮಂತ್ರವನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಮುರವೈರಿಯಾದಂಥ ಕೃಷ್ಣನೇ, ಈ ಸಂಧಿಯ ವಿಚಾರನಿಗೆ ತಿಳಿದಿಲ್ಲವೇ ಎಂಬುದಾಗಿ ಕರ್ಣನು ಕೃಷ್ಣನಿಗೆ ಮರು ಉತ್ತರವನ್ನ ನೀಡಿದನು. ಬೀಳುಕೊಂಡನು ಮನೆಗೆ ಬಂದು ವಿಶಾಲವತಿ ಚಿಂತಿಸಿದನ್, ಆ ಸಿರಿಲೋಲ ಮಾಡಿದ ತಂತ್ರ ಮನದಲ್ಲಿ ನಟ್ಟು ಬೇರೂರಿಕೆ, ಆಳು ಮಾಡಿದನ್ನ ಕಟ ಕೌರವ ಬಾಳಲ್ಲರಿಯದೆ ಕೆಟ್ಟನ್, ಈ ಗೋಪಾಲ ಬರಿದೇ ಬಿಡನು ಜೀವವ ಕೊಳ್ಳದೇ ಇರನ್. ಕರ್ಣ ಮನೆಗೆ ಬರ್ತಾನೆ. ಮನೆಗೆ ಬಂದವನು ಚಿಂತಿಸ್ತಾ ಇದ್ದಾನೆ, ಬಹಳ ಚಿಂತಿಸ್ತಾ ಇದ್ದಾನೆ. ಚಿಂತೆ ಮಾಡಿ ಅನ್ಕೊಳ್ತಾನೆ, ಈ ಸಿರಿಲೋಲ ಕೃಷ್ಣ ತಂತ್ರವನ್ನ ಮಾಡಿಬಿಟ್ಟ, ಮನಸ್ಸಿನಲ್ಲಿ ಆ ತಂತ್ರವನ್ನ ಬೇರೂರಿ ಬಿಟ್ಟ. ಇಲ್ಲಿ ಕೌರವ ಅಂತಕ್ಕಂಥವನು ಇದ್ಯಾವುದನ್ನೂ ಅರಿಯದೆ ಕೆಟ್ಟ. ಈ ಗೋಪಾಲ ಕೃಷ್ಣ ಜೀವವನ್ನ ತೆಗೆದುಕೊಳ್ಳದೆ ಸುಮ್ಮನಿರುವುದಿಲ್ಲ ಎಂಬುದಾಗಿ ಮನೆಗೆ ಬಂದ ಕರ್ಣನು ಚಿಂತಿಸುತ್ತಿದ್ದನು. ಪ್ರತ್ಯಕ್ಷಕರೇ, ಹೀಗೆ ಕೃಷ್ಣನು ಕರ್ಣನ ಜನ್ಮ ರಹಸ್ಯವನ್ನ ಹೇಳಿ ಭೇದವನ್ನು ಉಂಟು ಮಾಡಿದನು. ಅವನೊಳಗೆ ಒಂದು ನೋವನ್ನು ಉಂಟು ಮಾಡಿದನು. ಜನ್ಮ ರಹಸ್ಯವೆಂಬ ಭೇದವನ್ನ ಹೊಕ್ಕಿ ಹೆರಿದನು. ಪ್ರತ್ಯಕ್ಷಕರೇ, ಈ ಪದ್ಯ ಭಾಗದ ಸಾರ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಹಾಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ, ಆ ದಿಸೆಯಿಂದಾಗಿ ದಯವಿಟ್ಟು ಶೇರ್ ಮಾಡಿ, ಹಾಗೂ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.